ನಿವೃತ್ತ ರಾ ಅಧಿಕಾರಿಯೊಬ್ಬರು ನಮ್ಮ ಜೊತೆಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಜೋಶಿ ಅವರು. ರವಿ ಜೋಶಿ ಸರ್, ನಮಸ್ಕಾರ. ಘಟನೆ ಏನಾಗಿದೆ ಗೊತ್ತು ನಿಮಗೆ? ಇದರ ಹಿಂದೆ ಭದ್ರತಾ ವೈಫಲ್ಯ, ಬೇಹುಗಾರಿಕಾ ವೈಫಲ್ಯ, ವಿಪರೀತ ಚರ್ಚೆ ಆಗ್ತಾ ಇದೆ. ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ಹಲೋ ರವಿ ಜೋಶಿ ಸರ್, ಕೇಳಿಸ್ತಾ ಇದೆಯಲ್ಲ? ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಪ್ಲೀಸ್ ಗೋ ಹೆಡ್ ಸರ್. ವಿಲ್ ಯು ಪ್ಲೀಸ್ ರಿಪೀಟ್ ದಿ ಕ್ವೆಶ್ಚನ್? ನನಗೆ ಕೇಳಿಸಲಿಲ್ಲ. ಭದ್ರತಾ ವೈಫಲ್ಯ ಮತ್ತು ಬೇಹುಗಾರಿಕಾ ವೈಫಲ್ಯ, ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಮ್ಮ ಟೇಕ್ ಏನಿದ್ರ ಬಗ್ಗೆ ಅಂತ? ಹೌದೌದು. Yes, I noticed that there is a very well-informed discussion on security labs and intelligence labs. ಈಗ ಅವರು ಭಾಳ ಚೆನ್ನಾಗಿ ಹೇಳಿದರು, ಒಂದು ಕರ್ನಲ್ಲು ಮತ್ತು ಇನ್ನೊಬ್ಬರು. ಈಗ ನಾನು ಐ ವಿಲ್ ಟಾಕ್ ಫ್ರಮ್ ಮೈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಅನ್ ಇಂಟೆಲಿಜೆನ್ಸ್ ಆಫೀಸರ್. I have handled Pakistan desk for nearly 4-5 years, and that includes, Pakistan desk includes our Kashmir border regions. ಸೊ ಈಗ ನಾನು ಬೆಳಗ್ಗೆ ಆಫೀಸ್ಗೆ ಹೋದಾಗ ದಿನಾಗಲೂ ನನ್ನ ಹತ್ರ ಒಂದು 50-60 ಪೇಜ್ ಇಂಟರ್ಸೆಪ್ಟ್ಸು ನನ್ನ ಟೇಬಲ್ ಮೇಲೆ ಇರ್ತಾಯಿತ್ತು. ಆ ಇಂಟರ್ಸೆಪ್ಟ್ಸು ಅದು ದಟ್ ಈಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ದ ಟೆರರಿಸ್ಟ್ ಆನ್ ದ್ಯಾಟ್ ಸೈಡ್ ಟಾಕಿಂಗ್ ಟು ಸ್ಲೀಪರ್ ಸೆಲ್ಸ್ ಆನ್ ದಿಸ್ ಸೈಡ್ ಆರ್ ದೇರ್ ಅಂಡರ್ಗ್ರೌಂಡ್ ಆಪರೇಟಿವ್ಸ್ ಆನ್ ದಿಸ್ ಸೈಡ್. ಈಗ ಅದರಲ್ಲಿ ಐ ಹ್ಯಾವ್ ಟು ಶಿಫ್ಟ್ ಔಟ್, ಐ ಹ್ಯಾವ್ ಟು find out which is what I can rely upon, which is reliable, which is credible, and which is the information that I must pass on immediately to Home Ministry or Defense Ministry, as the case may be. So ಇದು ನನಗೆ ದಿನಾಗಲೂ ಒಂದು ಮಾಡುವಂಥ ಒಂದು ಕೆಲಸ, ದಿನಾಗಲೂ ಮಾಡುವ ಒಂದು ಸೆಲೆಕ್ಷನ್. ಸೊ I cannot say wait, I will check this, I will corroborate this with my sources on the ground ಅಂತ ನಾನು ಇಟ್ಟರೆ 2-3 ದಿವಸ ಅದು ಇನ್ಸಿಡೆಂಟ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆದಷ್ಟು ಇನ್ಫಾರ್ಮೇಷನ್ ನಾವು ಪಾಸ್ ಆನ್ ಮಾಡ್ತೀವಿ ಟು ದ ಎಕ್ಸಿಕ್ಯೂಟಿವ್ ಅಥಾರಿಟಿ, ವಿಚ್ ಇಸ್ ದ ಲೋಕಲ್ ಪೊಲೀಸ್, ಐದರ್ ದ JNK police or the CRPF, BSF and the Defense Ministry. ಸೊ ಇವ್ರಿಗೆ ನಾವು ಪಾಸ್ ಆನ್ ಮಾಡ್ತೀವಿ with the hope that they will be able to corroborate because they are on the ground and they will take suitable action. ಈಗ ಒಬ್ಬರು ಕಂಪ್ಲೇಸೆನ್ಸಿ ಅಂತ ಹೇಳಿದ್ರು, ಅದು ಭಾಳ ಸತ್ಯ. ಈಗ ಏನಾಗುತ್ತೆ, ನಾವು ದಿನಾಗಲೂ ಇಲ್ಲೊಂದು ಅಟ್ಯಾಕ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಅವ್ರಿಗೆ ಅಂದ್ಕೊಳ್ತಾರೆ, ಇವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ, ಇವ್ರನ್ನ ಯಾರು ಕೇಳಿ ಉಪಯೋಗ, ಏನು ಮಾಡಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಐ ಡೋಂಟ್ ಬಿಲೀವ್ ದಿಸ್. ಸೊ ಅಲ್ಲೊಂದು ಕಂಪ್ಲೇಸೆನ್ಸಿ ಕೂಡ ಬರುತ್ತೆ, ಒಂದು ಕ್ರೆಡಿಬಿಲಿಟಿ ಫ್ಯಾಕ್ಟರ್ ಕೂಡ ಬರುತ್ತೆ. ಸೊ ಈಗ ಇದು ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, 26/11 ಅಟ್ಯಾಕ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಎಸ್ಪೆಷಲಿ ಇಟ್ ವಿಲ್ ಕಮ್ ಫ್ರಮ್ ದ ಸಿ ರೂಟ್ ಆಫ್ ಪಾಕಿಸ್ತಾನ್. ಇಟ್ ವಿಲ್ ಬಿ ಫೋಕಸ್ಡ್ ಅರೌಂಡ್ ಬಾಂಬೆ. ಇಟ್ ವಿಲ್ ಆಲ್ಸೋ ಟಾರ್ಗೆಟ್ the 2-3 5-star hotels which are on the near India Gate, near Gateway of India. So ಅಲ್ಲಿ ನಾವು we informed, and the police, local police informed both Taj Hotel and Oberoi Hotel that there is a possibility of a seaborne attack on your hotels. ಅವ್ರು ಏನು ಮಾಡಿದ್ರು, ಒಂದು 15 ದಿವಸ ಒಂದು they upgraded their security. They kept all their staff on alert. 15 ದಿವಸ ಏನಾಗಲಿಲ್ಲ, they completely downgraded their security. ಅದು ಸೆಕ್ಯೂರಿಟಿ ಡೌನ್ಗ್ರೇಡ್ ಆದಮೇಲೆ ಅಟ್ಯಾಕ್ ಆಯಿತು. ಸೊ ಈ ಥರ ಅಟ್ಯಾಕ್ ಕೂಡ ಆಗುತ್ತೆ. So we cannot be 100% sure, but we cannot also withhold intelligence. We have to pass it on to the executing authority as soon as possible, because they are the ones on the ground who will take action on that. So now ಇದು ಒಂದು ಹೇಳಿದ ಮೇಲೆ ಇನ್ನೊಂದು ವಿಷಯ ನೀವು ಕೇಳಿದ್ರಿ, what is the second question you asked? ಸೆಕ್ಯೂರಿಟಿ ಲ್ಯಾಬ್ ಸರ್, ಎಲ್ಲ ಕಡೆ ಅಷ್ಟು ಭದ್ರತೆ ಇತ್ತು, ಪಹಲ್ಗಾಮ್ನಲ್ಲಿ ಆ ಟೂರಿಸ್ಟ್ ಪ್ಲೇಸ್ನಲ್ಲಿ ಮಿಲಿಟರಿನೇ ಇರಲಿಲ್ಲ ಅಂತ. ಎಸ್, ಸೆಕ್ಯೂರಿಟಿ ಕರೆಕ್ಟ್. ಸೆಕ್ಯೂರಿಟಿ ಲ್ಯಾಬ್ಸ್, ಐ ಆಮ್ ಇನ್ಕ್ಲೈನ್ ಟು ಬಿಲೀವ್ ದ್ಯಾಟ್. ಅದು ಭಾಳ ಸ್ಟ್ರಾಂಗಾಗಿ ಕಾಣ್ ಬರುತ್ತೆ ಇಲ್ಲಿ. ಏನಂದರೆ, ಯಾವ ಜಾಗದಲ್ಲಿ ಒಂದು 100 ಟೂರಿಸ್ಟು ಇದ್ದಾರೋ ಅಲ್ಲಿ
ಒಂದು ಚೆಕ್ ಪೋಸ್ಟ್ ಇಲ್ಲ, ಒಂದು ಪೊಲೀಸ್ ಪೋಸ್ಟ್ ಇಲ್ಲ, ಒಂದು ರಾಷ್ಟ್ರೀಯ ರೈಫಲ್ಸ್ ಪೋಸ್ಟ್ ಇಲ್ಲ. ಅದು ಹೇಗೆ ಸಾಧ್ಯ? ಇನ್ಫ್ಯಾಕ್ಟ್ ಅಲ್ಲಿ there is a restaurant where people are sitting on tables and chairs and are having tea. I mean, it's a wonderful place to have cup of tea, there's no doubt. But ಅಲ್ಲಿ ಸೆಕ್ಯೂರಿಟಿ ಇಲ್ಲದೆ ಹೇಗೆ ಹೋದರು ಅಂತ ಅದು ನನಗೆ ಅರ್ಥ ಆಗ್ತಾ ಇಲ್ಲ. That's a very big lapse, I feel that. This, I don't know whether J&K police is responsible or RR is responsible. One has to investigate that. Investigation will reveal what is the exact nature of the lapse and who is the agency which was to look after that. So I am inclined to agree with the gentleman who said this is a security lapse. Yes, Sudarshan sir wants to add something. Yes, Sudarshan sir. ನೋಡಿ, ಈ ಸೆಕ್ಯೂರಿಟಿ ಲ್ಯಾಬ್ಸ್ಗೆ ಇನ್ನೊಂದು ಆಯಾಮ ಇದೆ. ಇಲ್ಲಿ ಬಹಳ ದೊಡ್ಡ ಮಟ್ಟದ ಮಾಹಿತಿ ಸೋರಿಕೆ ಆಗಿದೆ. ಅದು ಯಾರಿಂದ ಅಂದ್ರೆ ಓವರ್ ಗ್ರೌಂಡ್ ವರ್ಕರ್ಸ್, OGW ಅಂತ ಏನ್ ಕರಿತೀವಲ್ಲ. ಯಾಕಂದ್ರೆ ಇವರು ಆ ಪ್ರದೇಶದ ಸಮೀಕ್ಷೆ ಮಾಡಿದ್ದಾರೆ. ಕೆಲವು ಟೂರಿಸ್ಟ್ ಟ್ರ್ಯಾಪ್ ಅಂತ ಇರ್ತವೆ ಅಲ್ಲಿ, ಮೋಸ್ಟ್ ವಲ್ನರಬಲ್ ಪ್ಲೇಸ್ ಅದು ಸಮೀಕ್ಷೆ ಮಾಡಿದ್ದಾರೆ. ಇವರು ಯಾವ ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ದಾರೆ ಅಂತ ಸಮೀಕ್ಷೆ ಮಾಡಿದ್ದಾರೆ. ಆಮೇಲೆ ಇವರ ಇಟಿನರಿ ಏನು, ಇವರ ಪ್ರೋಗ್ರಾಮ್ ಏನು, ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅವರು ನೋಡಿ. ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಬಂದ್ರೆ ಆ ಒಂದು ಪ್ರದೇಶದಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಬಟ್ ದೇ ವರ್ ಲುಕಿಂಗ್ ಫಾರ್ ಎ ವೀಕ್ ಡೇ ಕ್ರೌಡ್ ವಿಚ್ ಇಸ್ ಜಸ್ಟ್ ಮ್ಯಾನೇಜಬಲ್ ವಿತ್ 40 to 50 ಪೀಪಲ್. ಆಮೇಲೆ ಈ OGWಗಳು ಏನಿದ್ರು, ಅವರಿಗೆ ಶೆಲ್ಟರ್ ಕೊಡ್ತಿದ್ರು, ಅವರ ಬಚ್ಚಿಟ್ಕೊಳ್ಳಕ್ಕೆ ಎಲ್ಲ ಜಾಗ ಕೊಡ್ತಿದ್ರು, ಅವ್ರಿಗೆ ಊಟ ಕೊಡ್ತಿದ್ರು, ಅವರಿಗೆಲ್ಲ ವ್ಯವಸ್ಥೆನೂ ಮಾಡ್ತಿದ್ರು. ಅವರನ್ನ ಈ 2 ದಿವಸದಲ್ಲಿ 200 ಜನ OGWಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವಲ್ನರಬಲ್ ಪಾಯಿಂಟ್ಸ್ಗಳು. ಇವರು ಸಮೀಕ್ಷೆ ನೋಡ್ಬಿಟ್ಟು ಇಲ್ಲಿ ಹೋದ್ರೆ ಯಾಕಂದ್ರೆ ಅವರು ವಾಹನಗಳನ್ನೆಲ್ಲ ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಾರೆ, ಅಷ್ಟು ದೂರ ಇರುತ್ತೆ. ಮತ್ತೆ ಅಲ್ಲಿ ಯಾವ ತರದ ಅವರಿಗೆ ಬಚ್ಚಿಟ್ಕೊಳ್ಳಕ್ಕೆ ಏನು ವ್ಯವಸ್ಥೆನೂ ಇಲ್ಲ, ಬಂಡೆಗಳಾಗ್ಲಿ ಅಥವಾ ಫಾರೆಸ್ಟ್ಗಳು ಓಡಬೇಕು ಅಂದ್ರೆ ಮಾರ್ಷಿ ಗ್ರೌಂಡ್, ಅಲ್ಲಿ ಹೋಗಿ ಬಚ್ಚಿಟ್ಕೊಳಕ್ಕಾಗಲ್ಲ. ಆಮೇಲೆ ಯಾವ ಕಟ್ಟಡಗಳು ಇಲ್ಲ, ಬರೀ ಒಂದು ಟೆಂಟ್ ಹಾಕೊಂಡು ಏನೋ ಒಂದು ಟೀನೋ ಒಂದು ಮ್ಯಾಗಿನೋ ಒಂದು ಪಾನಿಪುರಿನೋ ಇಟ್ಕೊಂಡು ಇರ್ತಾರೆ. ಆಮೇಲೆ ಅದಕ್ಕೊಂದು ಗೇಟ್ ಇದೆ, ಎಂಟ್ರೆನ್ಸ್ ಗೇಟ್. ದೇರ್ ವಾಸ್ ಒನ್ ಟೆರರಿಸ್ಟ್ ಹೂ ವಾಸ್ ಸ್ಟ್ಯಾಂಡಿಂಗ್ ಅಟ್ ದಿ ಎಂಟ್ರೆನ್ಸ್ ಗೇಟ್. ಇದೊಂಥರ ಜಲಿಯನ್ ವಾಲಾಬಾಗ್ ಪ್ರಕಾರ ಯಾರನ್ನೂ ಹೊರಗೆ ಬಿಡ್ಲಿಲ್ಲ, ಎಲ್ಲರೂ ಒಳಗೆ ಇದ್ರು. ಬಿಕಾಸ್ ದಟ್ ವಾಸ್ ಓನ್ಲಿ ಎಂಟ್ರೆನ್ಸ್ ಅಂಡ್ ಎಕ್ಸಿಟ್ ಗೇಟ್. ಸೊ ಈ ಮಾಹಿತಿ ಸೋರಿಕೆ ಎಲ್ಲಿ ಹೋಗಿ ಯಾವ ಲೆವೆಲ್ವರೆಗೂ ಆಗಿದೆ ಅಂದ್ರೆ, ಈ ಸೈಫುಲ್ಲಾ ಕಸೂರಿ ಏನಿದೆ ಮಾಸ್ಟರ್ ಮೈಂಡ್, ಅವನು ಇದನ್ನೆಲ್ಲ ಪ್ಲಾನ್ ಮಾಡಿ ಈ 2 ಜನ ಲೋಕಲ್ ಟೆರರಿಸ್ಟ್ ಮತ್ತು 3 ಜನ ಈ TRF, ದಿ ರೆಸಿಸ್ಟೆನ್ಸ್ ಫೋರ್ಸ್, ವಿಚ್ ಇಸ್ ಆಫ್ ಶೂಟ್ ಆಫ್ ಎಲಿಟಿ ಅಂಡ್ ಹಿಜ್ಬುಲ್ಲಾ. ಸೊ ಆ ಲೆವೆಲ್ ನಲ್ಲಿ ಆಗಿರೋದು. ಆಮೇಲೆ ಇವರು ಈ 26/11 ನಲ್ಲಿ ಬಂದಿದ್ರಲ್ಲ, ಈ ಬ್ರೈನ್ ವಾಶ್ಡ್ ಯೂತ್ಸ್ ಲೈಕ್ ಅಜ್ಬುಲ್ ಕಸಾಬ್, ಇವರೆಲ್ಲ ಪಾಕಿಸ್ತಾನದ SSG ನ ರಿಟೈರ್ಡ್ ಸೋಲ್ಜರ್ಸ್, ಕಮಾಂಡೋ, SSG ಕಮಾಂಡೋ ರಿಟೈರ್ಡ್ ಸೋಲ್ಜರ್ಸ್. ದೇ ವರ್ ಟ್ರೈನ್ಡ್. ಈಗ 1 ತಿಂಗಳಿಗಿಂತ ಮುಂಚೆ 300 ಜನ ಹಮಾಸ್ ಪಾಕಿಸ್ತಾನಕ್ಕೆ ಬಂದಿದ್ರು. ದೇ ವರ್ ಪಾರ್ಟ್ ಆಫ್ ದೇರ್ ಟ್ರೈನಿಂಗ್. ಸೊ ಇದಿಷ್ಟೆಲ್ಲ ತಯಾರಿ ನಡೆದಿದೆ. ಇದು ನಾನು ಹೇಳ್ತೀನಿ, ಇದು ಭಯೋತ್ಪಾದಕ ದಾಳಿ ಅಲ್ಲ. ಭಯೋತ್ಪಾದಕ ದಾಳಿ ಅಂದ್ರೆ 1993 ಮುಂಬೈನಲ್ಲಿ ಏನಾಯ್ತು, ದಡ ಅಂತ ಬಂದು ಕೊಡ್ಬಿಡೋದು, ಬಾಂಬ್ ಹಾಕೋದು. 26/11 ಜಸ್ಟ್ ರ್ಯಾಂಡಮ್ಲಿ ಕಿಲ್ ಪೀಪಲ್. ದಿಸ್ ಈಸ್ ವ್ಯವಸ್ಥಿತವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ನರಮೇಧ ಮಾಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇದು ದಾಳಿ ನಡೆದಿರೋದು. ಆಮೇಲೆ ನೋಡಿ, ಕಾಶ್ಮೀರಕ್ಕೆ ಟೂರಿಸಂ, ರಾಜಕೀಯ ವ್ಯವಸ್ಥೆ, ಯು ಬ್ರಿಂಗ್ ಟೂರಿಸಂ, ಟೆರರಿಸಂ ವಿಲ್ ಗೋ ಅಂತ ಹೇಳಿ, ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ಟೂರಿಸಂ ಇಂದ ಕಾಶ್ಮೀರಕ್ಕೆ 8,000 ಕೋಟಿ ಬರ್ತಾ ಇದೆ ಪ್ರತಿ ವರ್ಷ. ಅವರ ಆಪಲ್, ಅಕ್ರೋಟ್, ಬಾದಾಮಿ ಅದರಿಂದ ಬರೀ ಬರ್ತಿರೋದು 7,000 ಕೋಟಿ. ಅಂದ್ರೆ ಟೂರಿಸಂ ಇಸ್ ಓವರ್ಟೇಕನ್ ದಿ ಎಕಾನಮಿ ಆಫ್ ಪಾಕಿಸ್ತಾನ್. ಸೊ ದೇ ವಾಂಟೆಡ್ ಟು ಹಿಟ್ ದಟ್. ಅವ್ರಿಗೆ ಗೊತ್ತು, ಈ ತರ ಮಾಡಿದ್ರೆ ಇನ್ನು 2 ವರ್ಷ ಕಾಶ್ಮೀರಕ್ಕೆ ಯಾರು ಟೂರಿಸಂ ಅಷ್ಟು
ಡೌನ್ ಆಗಿಬಿಡುತ್ತೆ. ದಟ್ ವಾಸ್ ದೇರ್ ಏಮ್. ಎಸ್, ಒಂದೇ ನಿಮಿಷ ಸರ್. ಮುದ್ರಿ ಸರ್. ಎಸ್, ಸುದರ್ಶನ್ ಟಚ್ ಮಾಡಿದ 2 ಪಾಯಿಂಟು, ಆಮೇಲೆ ನಮ್ಮ ರಾ ಅಫಿಷಿಯಲ್ ಟಚ್ ಮಾಡಿದ 2 ಪಾಯಿಂಟ್ ಬಗ್ಗೆ ನಾನು ಕಮೆಂಟ್ ಮಾಡ್ತೀನಿ. ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇಟ್ ಸೆಕ್ಯೂರಿಟಿ ಲ್ಯಾಬ್ಸ್. ಆದರೆ ಒನ್ ಥಿಂಗ್ ನಾವೇನು ರಿಯಲೈಸ್ ಮಾಡ್ಕೋಬೇಕು ಅಂತಂದರೆ 2020 ಕೋವಿಡ್ ಆದಾಗ ನಮ್ಮಲ್ಲಿ ಆಲ್ಮೋಸ್ಟ್ ಫಾರ್ ಅಬೌಟ್ 1.5 to 2 years ರಿಕ್ರೂಟ್ಮೆಂಟೇ ಇರಲಿಲ್ಲ. ಆಲ್ಮೋಸ್ಟ್ ಅಬೌಟ್ 1.5 lakh rupees, 1.5 lakh ಟ್ರೂಪ್ಸ್ ಡೆಫಿಷಿಯನ್ಸಿ ಇದೆ. ಸೊ ದಿಸ್ ವಿಲ್ ಎಫೆಕ್ಟ್ ಟ್ರೂಪ್ಸ್ ಆನ್ ದ ಗ್ರೌಂಡ್. ಕರೆಕ್ಟ್. ಸೊ ಅವಾಗ ಏನಾಗುತ್ತೆ, ಏರಿಯಾ ಡಾಮಿನೇಷನ್ ಎಫೆಕ್ಟ್ ಆಗುತ್ತೆ. ಒಂದು ಎರಡನೇದಂದರೆ ಪಾರ್ಟ್ ಆಫ್ ಅವರ್ ಫೋರ್ಸಸ್ ಆಲ್ಸೋ ಗೋನ್ ಟು ಚೈನಾ ಬಾರ್ಡರ್. ಸೊ ಅದು ಒಂದು ಎರಡು ಕಡೆ ಏನಾಗುತ್ತೆ ಅಂತಂದರೆ ಟ್ರೂಪ್ಸ್ ಅಷ್ಟೇ ಇರುತ್ತೆ. ನಾವು ಏರಿಯಾ ಡಾಮಿನೇಷನ್ ನಾವು ಎಲ್ಲ ಒಂದು ದರ್ ಇಸ್ ಅಂದರೆ ನಮಗೊಂದು ಟೆಂಪ್ಟೇಷನ್ ಇರುತ್ತೆ. ವಿ ಹ್ಯಾವ್ ಟು ಡಾಮಿನೇಟ್ ಎವ್ರಿ ಗ್ರೌಂಡ್, ಎವ್ರಿ ವಿ ಎ ಅಂದರೆ ವಲ್ನರಬಲ್ ಪಾಯಿಂಟ್, ವಲ್ನರಬಲ್ ಏರಿಯಾ ಅಂತ ನಾವು ಹೇಳ್ತೀವಿ. ಹಾಗೆ ನಾವು ಎಲ್ಲ ಡಾಮಿನೇಟ್ ಮಾಡಬೇಕು ಅಂತ ಇಚ್ಛೆ ಇರುತ್ತೆ. ಬಟ್ ಆಗ ಅದು ಸಾಧ್ಯ ಇಲ್ಲ. ಯಾಕಂದರೆ ಟ್ರೂಪ್ಸ್ ಟು ಟಾಸ್ಕ್ ನಾವು ನೋಡಿದಾಗ ಅಷ್ಟು ಟ್ರೂಪ್ಸ್ ಆನ್ ದ ಗ್ರೌಂಡ್ ಇರಲ್ಲ ಅಲ್ಲಿ. ಆಮೇಲೆ ಆಲ್ ಅಲಾಂಗ್ ದ ವೇ ನೀವು ಬೆಳಗ್ಗೆ ನೀವು ನೋಡಿದ್ರೆ ನ್ಯಾಷನಲ್ ಹೈವೇ 1 Alpha ಫ್ರಮ್ ಶ್ರೀನಗರ್ ಟು ಜಮ್ಮು, ರೋಡ್ ಓಪನಿಂಗ್ ಪಾರ್ಟೀಸ್ ಆರ್ ಥ್ರೂ ಔಟ್ ಫ್ರಮ್ ಮಾರ್ನಿಂಗ್ 6 o'clock ಟು ಈವ್ನಿಂಗ್ 7 o'clock. ಅಲ್ಲಿ ನ್ಯಾಷನಲ್, ಅದಾದಮೇಲೆ ಶ್ರೀನಗರದಿಂದ ಹಿಡ್ಕೊಂಡು ಈ ಕಡೆ ಬಾರಾಮುಲ್ಲಾ, ಉರಿ, ಆಮೇಲೆ ಆ ಕಡೆ ಹೋದರೆ ಎಲ್ಲ ಕಡೆನೂ ನಿಮಗೆ ಆರೋಪಿ ಸಿಗ್ತಾರೆ. ಆಮೇಲೆ ಎಲ್ಲ ಕಡೆನೂ ಗ್ರಿಡ್ ಇದೆ. ಬಟ್ ಎಸ್, ಅವ್ರ ಹತ್ರ ಮಾತಾಡ್ತಿದ್ದೆ ನಾನು, ಪಲ್ಲವಿ ಅವ್ರ ಹತ್ರ. ಎಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ನಲ್ಲಿ ಅಷ್ಟೇ ಭದ್ರತೆ ಇರಲಿಲ್ಲ. ಉದ್ದಕ್ಕೂ ನಮಗೆ ಮಿಲಿಟರಿ ಅವ್ರು ಸಿಕ್ಕಿದ್ದಾರೆ ಅಂತ, ಉದ್ದಕ್ಕೂ ಮಿಲಿಟರಿ ಅವ್ರು ಸಿಕ್ಕಿದ್ದಾರೆ. ಅದೇ ಹೇಳಿದ್ನಲ್ಲ, ಯಾಕಿಲ್ಲ ಅಂತಂದರೆ ಪ್ರಾಬಬಲಿ ಈಗ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಲ್ಲ, ಅದು ಒಂದು ಇಶ್ಯೂ ಆಗಿರ್ಬೋದು. ಈಗ ದೇ ವಿಲ್ ಫಿಕ್ಸ್. ಸೆಕೆಂಡ್ಲಿ ಸೆಕ್ಯೂರಿಟಿ, ಆಮೇಲೆ ಇಂಟೆಲಿಜೆನ್ಸ್ ಕಲೆಕ್ಷನ್. ಅವರು ಟೆರರಿಸ್ಟ್ ಮಾಡಿದ್ರು, ಯಾವ ಹೋಟೆಲಲ್ಲಿ ಇದ್ದಾರೆ, ಹೆಂಗೆ ಬರ್ತಾರೆ, ಅದು ಐ ಡೋಂಟ್ ಥಿಂಕ್ ಟೆರರಿಸ್ಟ್ ವಿಲ್ ಗೆಟ್ ಇನ್ ಟು ಇಂಥವೆಲ್ಲದಕ್ಕೂ ಹೋಗಲ್ಲ ಅವನು. ಅವನಿಗೆ ಗೊತ್ತಿದೆ, ಯಾಕಂದರೆ ಇದು ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಸೀಸನ್ ಸ್ಟಾರ್ಟ್ ಆಗಿ ಇನ್ನೊಂದು 2-3-4 ತಿಂಗಳು ನಡೆಯುತ್ತೆ ಅದು. ಈಗ ಸೀಸನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ 2 crore ಪೀಪಲ್ ಹೋಗಿದ್ದಾರೆ ಇಲ್ಲಿ ಕಾಶ್ಮೀರ್ಗೆ, 2 crore ಹೋಗಿದ್ದಾರೆ. ಅಂದಮೇಲೆ ಅವನಿಗೆ ಗೊತ್ತಿದೆ ಇದು ಹೆವಿಲಿ ಬಿಲ್ಟ್ ಅಂದರೆ ತುಂಬ ಇದು ಯಾವ ದಿನ ಹೋದ್ರೂ ಆ ಟೈಮಿಗೆ ಅಷ್ಟು ಜನ ಸಿಗ್ತಾರೆ ಅಲ್ಲಿ. ಸೊ ಅವ್ರಿಗೆ ಯಾವ ಹೋಟೆಲು, ಯಾವ ಇದು ಅದೆಲ್ಲ ಏನು ಬೇಕಾಗಿಲ್ಲ. ಯಾರು ಸಿಕ್ಕರು ಅದು ನಾವು ಹೇಳ್ತೀವಿ. ಈಗ ದೇರ್ ವಾಸ್ ಒನ್ ನೇವಲ್ ಆಫೀಸರ್ ದೇರ್, ನರ್ವಾಲ್ ಅಂತ ಹೇಳಿದ್ರು, ಒಬ್ರು IAS ಇದ್ರು. ಸೊ ಅವರೆಲ್ಲ ಇದ್ರು. ಬಟ್ ದಟ್ ಈಸ್ ಇನ್ಸಿಡೆಂಟಲ್. ಸೊ ಇವರು ಅವರೇ ಟಾರ್ಗೆಟ್, ಅವ್ರ ಟಾರ್ಗೆಟ್ ಇಲ್ಲ, ಅದು ಅವರು ಇನ್ಸಿಡೆಂಟಲಿ ದೇ ಡೈಡ್. ಆದರೆ ನಾವು ಅವರೆಲ್ಲ ಮಾಹಿತಿ ತಗೊಂಡು ಬರ್ತಾರೆ ಅಂತ ಅನ್ನೋದು ಐ ಡೋಂಟ್ ಬಿಲೀವ್. ಅಲ್ಲ, ಗ್ರೌಂಡ್ ಫೋರ್ಸ್ ಅಂತ ಒಂದು ಇರುತ್ತಲ್ಲ ಸರ್ ಅವ್ರಿಗೆ. ಅಂದ್ರೆ ಎಲ್ಲಿ ಟ್ರೂಪ್ಸ್ ಇಲ್ಲ, ಯಾವ ಮಾರ್ಗದ ಮೂಲಕ ನೀವು ಒಳಗೆ ಬರಬಹುದು ಅಂತ ಮಾಹಿತಿ ಅದು ಆಲ್ರೆಡಿ ಅವರು ಲೋಕಲ್ ಸಪೋರ್ಟ್ ಇದ್ದೇ ಇರುತ್ತೆ. ದೇರ್ ಇಸ್ ಟೆರರಿಸ್ಟ್ ಕಾಂಟ್ ಕಮ್ ಇನ್ ಜಸ್ಟ್ ಲೈಕ್ ದಟ್. ಅವ್ರಿಗೆ ಲೋಕಲ್ ಸಪೋರ್ಟ್ ಇರುತ್ತೆ. ಮೇ ಬಿ 1 or 2 days ಅವ್ರು ಬಂದು ರೆಕಿ ಮಾಡ್ಕೊಂಡು ಹೋಗಿರ್ತಾರೆ. ನೈಟ್ ಟೈಮಲ್ಲಿ ಬಂದು ರೆಕಿ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವರು ಒಂದು ಲಾಂಚ್ ಪ್ಯಾಡ್ ಅಂತ ಇಟ್ಕೊಂಡಿರ್ತಾರೆ. ಮೇ ಬಿ ಅಬೌಟ್ 1.5 to 2 kilometers ಬಿಹೈಂಡ್ ಅದೇನು ಸೀನ್ ಆಗಿದೆ, ಅಬೌಟ್ 1.5 to 2 kilometers ಅಲ್ಲಿಂದ ಬಂದು ಅವರೆಲ್ಲ ತಮ್ಮ ಅಮ್ಯುನಿಷನ್, ರಾಷನ್, ವಾಟರು ರೆಡಿ ಮಾಡ್ಕೂತ್, ಅದು ಲಾಂಚ್ ಪ್ಯಾಡ್ ಇಟ್ಕೊಂಡಿರ್ತಾರೆ ಅಲ್ಲಿ. ಆ ಮಾಡಬೇಕಾದ ದಿನ D-Day ಅಂತ ಏನು ಹೇಳ್ತೀವಿ, ಅಲ್ಲಿ ಬಂದು ಅವ್ರು ಸ್ಟ್ರೈಕ್ ಮಾಡಿ ಮತ್ತೆ ವಾಪಸ್ ಅದು ಚೇಂಜ್ ಮಾಡ್ತಾರೆ. ಮತ್ತೆ ದೇ ಡೋಂಟ್ ಗೋ ಬ್ಯಾಕ್ ಟು ದ ಸೇಮ್ ಬೇಸ್. ಅದನ್ನ ಮುಗಿದ ತಕ್ಷಣ ಮತ್ತೆ ದೇ ಡಿಸ್ಪರ್ಸ್ ಇಂಟು, ನೀವು 5 ಜನ ಒಟ್ಟಿಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರು ಸಿಗಲ್ಲ. ಅವರು ದೇ ವಿಲ್ ಹ್ಯಾವ್ ಆಲ್ರೆಡಿ ಮೆಲ್ಟೆಡ್ ಅವೇ ಇನ್ ಟು ದ ಜಂಗಲ್. ಅವ್ರು ಸಿಗೋದು ಕಷ್ಟ. 5 ಜನ ಒಟ್ಟಿಗೆ ಗುಂಪಲ್ಲಿ ಸಿಗಲ್ಲ ಅವರು. ಯಾಕಂತಂದರೆ ಈಗ ಬೈ ಮೀನ್ಸ್ ಆಫ್ ಅವರ್ ಏರಿಯಲ್ ಸರ್ವೇಲೆನ್ಸ್ ಆಗಿರ್ಬೋದು, ಆಮೇಲೆ ಟ್ರೂಪ್ಸ್ ಆನ್ ಗ್ರೌಂಡ್ ಆಗಿರ್ಬೋದು, ಅಥವಾ ನಮ್ಮಲ್ಲಿನೂ ಸಾಕಷ್ಟು ಜನ ಇಂಟೆಲಿಜೆನ್ಸ್ ಕೊಡುವಂಥದ್ದು ಓವರ್ ಗ್ರೌಂಡ್ ಸೆಲ್ಸ್ ಅವರೆಲ್ಲ ಇರ್ತಾರೆ. ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಇದು ಆಪರೇಷನ್ ಆದ ತಕ್ಷಣನೇ ದೇ ವಿಲ್ ಮೆಲ್ಟ್ ಇನ್ ಟು ದ ಜಂಗಲ್. ಸೊ ಅವ್ರನ್ನ ಒಂದೇ ಗ್ರೂಪಲ್ಲಿ ಹಿಡಿಯೋದು ಕಷ್ಟ. ಬಟ್ ಎಸ್, ಇಟ್ ವಿಲ್ ಟೇಕ್ ಟೈಮ್. ಒನ್ ಬೈ ಒನ್ ಸಾಯೋದಕ್ಕೆ ರೆಡಿಯಾಗಿ ಬಂದಿರ್ತಾರೆ. ಎಸ್ ಸಾಯೋದಕ್ಕೆ ರೆಡಿಯಾಗಿ ಬಂದಿರ್ತಾರೆ ಅವರು. ನಾವು ಮಿಲಿಟರಿ ಅನಾಲಿಸಿಸ್ ಅವ್ರ ಮೇಲೆ ಹಚ್ಚಕ್ಕಾಗಲ್ಲ. ಅವರು ಹಾಗೆ ಬಂದಿರ್ತಾರೆ ಅಂತಂದಮೇಲೆ ಅವರು ನಾವು ಯಾವುದೇ ನಾವು ಹೇಳ್ತೀವಲ್ಲ, ಈಗ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ಅದು ನಮ್ಮ, ಯಾಕಂದರೆ ನಮ್ಮದು ಕನ್ವೆನ್ಷನಲ್ ಆಪರೇಷನಲ್ಲಿ ನಾವು ಹಿಂಗೆ ಮಾಡಿರ್ತೀವಿ. ನಾವು ಒಂದು ಆಬ್ಜೆಕ್ಟಿವ್ ಅಟ್ಯಾಕ್ ಮಾಡಬೇಕಾದ್ರೆ 2 ದಿನ ರೆಕಿ ಮಾಡ್ತೀವಿ. ಲೈಕ್ ಸೇ ಕಾರ್ಗಿಲ್ ಅಂತ ತಗೊಳ್ಳಿ. ನೀವು ಕಾರ್ಗಿಲ್ ಮೇಲೆ 5140 ಪಾಯಿಂಟ್ ನಾವು ಅಟ್ಯಾಕ್ ಮಾಡಬೇಕಾದ್ರೆ ಟ್ರೂಪ್ಸ್ ಹೆಂಗೆ ಡಿಪ್ಲಾಯ್ ಆಗಿದ್ದಾರೆ, ಎಲ್ಲಿದ್ದಾರೆ, ಮಷಿನ್ ಗನ್ಸ್ ಎಲ್ಲಿ ಪಾಯಿಂಟ್ ಆಗ್ತಿದೆ, ಅಪ್ರೋಚಸ್ ಏನೇನಿದೆ, ವಲ್ನರಬಲ್ ಪಾಯಿಂಟ್ಸ್ ಎಲ್ಲಿದೆ, ಬೇಸ್ ಎಲ್ಲಿ ಬರ್ಬೋದು, ಅದನ್ನೆಲ್ಲ ನಾವು ಎಲ್ಲನೂ ಸ್ಟಡಿ ಮಾಡಿಕೊಂಡು 1.5 days ನಾವು ಸ್ಪೆಂಡ್ ಮಾಡ್ತೀವಿ. ಯಾಕೆ ಅವ್ನು ಕನ್ವೆನ್ಷನಲಿ ಫೈಟ್ ಮಾಡ್ತಾನೆ, ಇವ್ರು ಕನ್ವೆನ್ಷನಲಿ ಫೈಟ್ ಮಾಡಲ್ಲ. ಇವ್ರಿಗೆ ಒಂದು ಮಷಿನ್ ಗನ್ ಕೊಟ್ಟಿರ್ತಾರೆ, ಟಕ ಹೊಡಿತಾರೆ. ಅದಾದ್ಮೇಲೆ ಅವರು ದೇ ಜಸ್ಟ್ ಮೆಲ್ಟ್ ಅವೇ ಇನ್ ಟು ದ ಕ್ರೌಡ್. ಆಮೇಲೆ ನಿಮ್ಗೆ ಅವ್ರನ್ನ ಐಡೆಂಟಿಫೈ, ಈಗೇನೋ ಫೋಟೋ ಎಲ್ಲ ಬಂದಿದೆ, ಬಟ್ ಅವ್ರನ್ನ ಐಡೆಂಟಿಫೈ ಮಾಡೋದು ಕಷ್ಟನೇ. ಸೊ ಆ ಥರ ಇರುತ್ತೆ. ಸೊ ಸರ್ವೆಲೆನ್ಸು, ಆಮೇಲೆ ನಾವು ಹೇಳ್ದಂಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಪಾರ್ಷಿಯಲಿ ಕರೆಕ್ಟ್, ಬಟ್ ಹೋಲ್ ಬ್ಲೇಮ್. ಯಾಕಂತಂದ್ರೆ ಟ್ರೂಪ್ಸ್ ಟು ಟಾಸ್ಕ್ ಅಂತಂದಾಗ ದೇರ್ ವಿಲ್ ಆಲ್ವೇಸ್ ಬಿ ಎ ಕ್ವಶನ್. ಯಾಕಂದ್ರೆ ದೇರ್ ಇಸ್ ಆಲ್ವೇಸ್ ಎ ಟೆಂಪ್ಟೇಷನ್. ಇವತ್ತು ಇಲ್ಲ ಆಯಿತು, ನಾಳೆ ಲಾಲ್ ಚೌಕಲ್ಲಿ ಆಗ್ಬೋದು.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.